ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಗೈಸ್. ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಗೈಸ್. ಸರಿ, ಹಾಗಾದರೆ ವೀಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಇದು ಪಾರ್ಟ್ 1 ವೀಡಿಯೋ ಆಗಿರುತ್ತೆ. ಪಾರ್ಟ್ 2 ಹಾಕ್ತೀವಿ, ಕಾಯ್ತಾ ಇರಿ. ಶುರುವಿನಲ್ಲಿ ಮೀನಾ ಮತ್ತು ಸೂರ್ಯ ಇಬ್ಬರೂ ಗಾಡಿನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಮೀನಾ, ಇರಿ ಎಲ್ಲಿ ಅಂತಾರೆ ಹುಡ್ಕೋದು, ಆಟೋ ಎಲ್ಲೋಯ್ತು ಅಂತಲೂ ಗೊತ್ತಾಗ್ತಿಲ್ಲ, ಗಾಡಿ ಏನು ಮಾಡೋದು ಅಂತ ಕೇಳ್ತಿರ್ತಾಳೆ. ನನಗೂ ಅದೇ ಗೊತ್ತಾಗ್ತಿಲ್ಲ ಅಮ್ಮ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇವರು ಬೇರೆ ಫೋನ್ ಮೇಲೆ ಫೋನ್ ಹಾಕ್ತಾನೇ ಇದ್ದಾರೆ ಅಂತ ಹೇಳಿದ್ರೆ, ಯಾರ್ರಿ ಅಂತ ಹೇಳಿ, ಹೂನ್ದು ಆರ್ಡ್ರ್ ಕೊಟ್ಟಿದ್ರಲ್ಲ ಅವರು ಫೋನ್ ಮೇಲೆ ಫೋನ್ ಹಾಕ್ತಾನೆ ಇದ್ದಾರಮ್ಮ, ನಾನು ಏನಂತ ಹೇಳಿ ಅಂತ ಹೇಳಿದ್ರೆ, ಫೋನೇ ಎತ್ಬಿಟ್ಟು ಮಾತಾಡ್ರಿ, ಏನು ಕೇಳ್ರಿ ಅಂತ ಹೇಳ್ತಾರೆ. ಆಗ ಸೂರ್ಯ ಆಟೋನ ಸೈಡ್ಗೆ ಹಾಕ್ಬಿಟ್ಟು ಫೋನ ಎತ್ಕೊಂಡು, ಹೇಳು ಗೆಳೆಯ ಅಂತ ಕೇಳಿದ್ರೆ, ಗೆಳೆಯ ಅಲ್ಲ ಅಂತ ಹೇಳಿದ್ರೆ, ಯಾರು ಅಂತ ಕೇಳ್ತಾ ಇರ್ತಾನೆ. ಆಗ ಮೀನಾ, ಯಾರ್ರೀ ಅದು ಅಂತ ಕೇಳಿದ್ರೆ, ಇರಮ್ಮ ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಯಾರು ನೀವು ಅಂತ ಕೇಳಿದ್ರೆ, ಯಾಕೆ ಗೊತ್ತಾಗ್ಲಿಲ್ವಾ, 20,000 ಎಣಿಸ್ಕೋಬೇಕಾದ್ರೆ ನಾನು ಯಾರು ಅಂತ ಗೊತ್ತಿರಲಿಲ್ವಾ, ಎಷ್ಟೊತ್ತಾಯಿತು, ಹೂನಾರ ಕರೆಕ್ಟ್ ಟೈಮ್ಗೆ ತಂದು ಕೊಡ್ತೀಯಾ ಇಲ್ವಾ ಅಂತ ಕೇಳಿಕೊಂಡು ಈ ಕಡೆ ಸೂರ್ಯನ ಫ್ರೆಂಡು ಪ್ರಕಾಶನ್ಗೆ ಹೊಡಿತಾ ಇರ್ತಾರೆ. MLA ಅವನ ಹತ್ರ ಮಾತಾಡ್ಕೊಂಡು ಒಂದೊಂದೇ ಅಂತ ಹೊಡಿತಾ ಇರ್ತಾರೆ ಪ್ರಕಾಶನ್ಗೆ ಕೆನ್ನೆ ಮೇಲೆಲ್ಲ. ಈಗ ಸೂರ್ಯ, ಇಲ್ಲ ಅಣ್ಣ, ನಾನು ಬೆಳಗ್ಗೆನೇ ಹಾರ ಎಲ್ಲ ಕಟ್ಟು ಗಾಡಿಗೆ ಹಾಕಿ ಕಳಿಸಿದ್ದೆ, ಮಧ್ಯದಲ್ಲಿ ಯಾರೋ ಎಸ್ಕೇಪ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟಿದ್ದಾರೆ ಅಂತ ಸೂರ್ಯ ಹೇಳಿದ್ರೆ, ಆಗ ಮೇಲೆ, ಏನು ಹೂನಾರನ ಹೂವಲ್ಲಿ ಪೋಣಿಸಿದ್ಯಾ ಇಲ್ಲ ಚಿನ್ನದ ದಾರದಲ್ಲಿ ಪೋಣಿಸಿದ್ಯಾ, ಹೂನ ಎತ್ಕೊಂಡೋಗೋಕ್ಕೆ ಲೋಫರ್, ಎಷ್ಟೊತ್ತಲ್ಲಿ ಹೇಳಿರೋದಕ್ಕೆ ಆಗಲ್ಲ ಅಂದರೆ ಆಗಲ್ಲ ಅನ್ಬೇಕಾಗಿತ್ತು, ಹಿಂಗೆಲ್ಲ ಮಾಡೋಕ್ಕೆ ನನಗೆ ಇವಾಗ ಗೊತ್ತಾಗ್ತಿದೆ, ನೀನು ಎಷ್ಟು ಇಸ್ಕೊಂಡಿದ್ಯಾ ಅವ್ರ ಹತ್ರ, ಎಷ್ಟು ಇಸ್ಕೊಂಡಿದ್ಯಾ ಆಪೋಸಿಟ್ ಪಾರ್ಟಿ ಹತ್ರ, ನನ್ನ ಮುಳುಗಿಸ್ಬೇಕು ಅಂತಲೇ ನೀವೆಲ್ಲ ಸೇರ್ಕೊಂಡು ಹಿಂಗೆಲ್ಲ ಮಾಡಿದ್ದೀರಾ ಅಂತ MLA ಸೂರ್ಯನಿಗೆ ಬೈತಾಯಿರ್ತಾರೆ. ಇಲ್ಲ ಅಣ್ಣ, ನಾನು ಹುಡ್ಕೊಂಡು ಎತ್ಕೊಬರ್ತೀನಿ, ಇನ್ನು ಅರ್ಧ ಗಂಟೇಲಿ ಇರ್ತೀನಿ ಅಂತ ಹೇಳಿದ್ರೆ, ಇನ್ನು ಅರ್ಧ ಗಂಟೇಲಿ ಇಲ್ಲಿ ಇರಬೇಕು, ಇಲ್ಲ ಅಂದರೆ ನೀನಿರೋ ಹತ್ರ ನಾನೇ ಬರ್ತೀನಿ, ಅಮ್ಮ ಬರ್ತಾನೆ ಅನ್ಕೊಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇನ್ನು ಪ್ರಕಾಶನ್ಗೆ ಹೊಡಿತಾ ಇರ್ತಾರೆ ಹಂಗೇನೆ. ಆಗ ಪ್ರಕಾಶನ್ ಕೈಗೆ, ಗೆಳೆಯ ನೀನು ಇನ್ನು ಅರ್ಧ ಗಂಟೇಲಿ ಬೇಗ ಹೂನಾರಗಳನ್ನ ತಂದ್ಬಿಡು ಗೆಳೆಯ, ಇಲ್ಲ ಅಂದರೆ ನನ್ನ ಹೆಣ ತಗೊಂಡು ಹೋಗ್ಬೇಕಾಗೈತೆ ಗೆಳೆಯ ಅಂತ ಹೇಳ್ತಾಯಿದ್ರೆ, ಇಲ್ಲ ಪ್ರಕಾಶನ್, ಅರ್ಧ ಗಂಟೇಲಿ ಹೇಗಾದರೂ ಮಾಡಿ ಹುಡ್ಕೊಂಡು ತಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗ ತರಬೇಕು ಅಷ್ಟೇ, ಇಲ್ಲ ಅಂದರೆ ಒಬ್ಬೊಬ್ಬನಿಗೂ ಇದೆ ಇವತ್ತು ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ. ಇನ್ನು ಸೂರ್ಯನು ಫೋನ್ನ ಕಟ್ ಮಾಡಿಬಿಡ್ತು, ಇವಾಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಮೀನನ ಹತ್ರ ಬಂದು, ಮೀನಾ ಹೇಳ್ರಿ, ನೀವು ಯಾರ ಹತ್ರ ಏನಾರ ಗಲಾಟೆ ಮಾಡ್ಕೊಂಡಿದ್ದೀರೇನ್ರಿ ಅಂತ ಕೇಳಿದ್ರೆ, ಇಲ್ಲ ಕಣಮ್ಮ, ನಾನು ಯಾರ ಹತ್ರ ಗಲಾಟೆ ಮಾಡ್ಕೊಳ್ಳಿ, ನನಗೆ ಯಾವಾಗಲೂ ಅದೇ ಕೆಲಸನ ಅಂತ ಹೇಳಿದ್ರೆ, ಸರಿ ಬಿಡಿ ಆಯಿತು, ಇವಾಗ ಏನು ಮಾಡೋದು, ಯಾರು ಎತ್ಕೊಂಡೋಗಿದ್ದಾರೆ ಅಂತ ಹೆಂಗೆ ಕಂಡುಹಿಡಿಯೋದು, ನಾವಿಬ್ಬರೇ ಹಿಂಗೆ ಹುಡ್ಕೊಂಡು ನಿಂತ್ಕೊಂಡ್ರೆ ಅದು ಸಿಗಲ್ಲ ರೀ, ಅಟ್ಲೀಸ್ಟ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಆದರೂ ಕೊಡೋಣ ಅಂತ ಮೀನಾ ಹೇಳಿದ್ರೆ, ಆಗ ಸೂರ್ಯ, ಏನಮ್ಮ ಹೇಳಿದೆ ಅದು, ನಾವಿಬ್ಬರೇ ಹುಡ್ಕಿದ್ರೆ ಸಿಗಲ್ಲ, ಕರೆಕ್ಟು ಇರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಫೋನ್ನ ಎತ್ಕೊಂಡು ಗ್ರೂಪ್ಗೆ ಮೆಸೇಜ್ ಹಾಕ್ತೀನಿ ಇರು, ಯಾರಾದರೂ ನೋಡಿದ್ರೆ ಹೇಳ್ತಾರೆ, ಹೆಂಗೋ ಗಾಡಿದು ಫೋಟೋನು ತೊಗೊಂಡಿದ್ದೀವಲ್ಲ ನಾವು, ಅದನ್ನು ಹಾಕಿದ್ರೆ ಯಾರಾದರೂ ನೋಡಿದವರು ಇನ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಫೋನ್ನ ಎತ್ಕೊಂಡು ವಾಯ್ಸ್ ನೋಟ್ನ ಕಳ್ಸೋಕ್ಕೆ ಅಂದ್ಬಿಟ್ಟು ವಾಯ್ಸ್ ರೆಕಾರ್ಡ್ ಮಾಡ್ತಾನೆ. ಈ ಥರ, ಹಲೋ, ನಾನು ಸೂರ್ಯ ಮಾತಾಡ್ತಾ ಇರೋದು, ಬೆಳಗ್ಗೆ 500 ಹಾರಗಳನ್ನ ಈ ಗಾಡೀಲಿ ತುಂಬಿಸಿ ಕಳಿಸಿದ್ದೆ, ಮಧ್ಯದಲ್ಲಿ ಯಾರೋ ಎಸ್ಕೇಪ್ ಮಾಡಿಬಿಟ್ಟಿದ್ದಾರೆ, ಇದನ್ನು ಹೇಗಾದರೂ ಮಾಡಿ ಯಾರು ಕರ್ಗಾರ ಕಾಣಿಸಿದ್ರೆ ಈ ನಂಬರ್ಗೆ ಫೋನ್ ಮಾಡಿ ಅಣ್ಣ ಅಂತ ಹೇಳ್ಬಿಟ್ಟು ಸೂರ್ಯ ವಾಯ್ಸ್ ನೋಟ್ ಹಾಕ್ಬಿಟ್ಟು ಮತ್ತು ಫೋಟೋನು ಹಾಕ್ಬಿಟ್ಟು, ಸರಿ ನಮ್ಮ ಮಮ್ಮಿನೇ ಇವಾಗ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಸೂರ್ಯ ಹೊರಡೋಕ್ಕೆ ಅಂತ ಹೊರಡ್ತಾನೆ. ಆಗ ಮೀನಾ, ರೀ ಇವಾಗ ಏನು ರೀ ಮಾಡೋದು, ಎಲ್ಲಿ ಅಂತಂದರೆ ಹುಡ್ಕೋದು, ಎಲ್ಲಿಗೂ ಕಾಣಿಸ್ತಿಲ್ವಲ್ಲ ಗಾಡಿ, ಏನು ಕತೆ ರೀ ಅಂತ ಹೇಳಿದ್ರೆ, ನನಗೆ ದುಡ್ಡಿಂದಲ್ಲ ಅಮ್ಮ ತೊಂದರೆ, ಪಾಪ ನೀವೆಲ್ಲ ರಾತ್ರಿ ಎಲ್ಲ ಕೂತ್ಕೊಂಡು ಕಟ್ಟಿದ್ದೀರಾ, ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ನಿದ್ದೆ ಇಲ್ದಿರಾ ಮಾಡಿದೀಯಾ ಅಂಥದ್ರಲ್ಲಿ ಅಷ್ಟು ಕಷ್ಟಪಟ್ಟು ಈ ಥರ ಆಗೋಯ್ತಲ್ಲ ಅಂತ ಯೋಚನೆ ಕಣಮ್ಮ ನನಗೆ ಅಂತ ಸೂರ್ಯ ಹೇಳಿದ್ರೆ, ಕಷ್ಟಪಟ್ಟಿರೋದು ಎಲ್ಲೂ ಹೋಗಲ್ಲ ರೀ, ಸಿಕ್ಕೇ ಸಿಗುತ್ತೆ, ಏನಾದರೂ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಮೀನನ್ನು ಸೂರ್ಯಂಗೆ ಸಮಾಧಾನ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಳೆ. ಇನ್ನು ಹುಡ್ಕೊಂಡು ಹೋಗಬೇಕಾದ್ರೆ ಇವ್ರು ರಾಜಕೀಯದ ಜಂಜಾಟದಲ್ಲಿ ಮಧ್ಯದಲ್ಲಿ ನಮ್ಮ ಲೈಫ್ ಹಾಳಾಗ್ತಿದೆ ಅಷ್ಟೇ, ನಮ್ಮ ಜೀವನ ಹೋಗ್ತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದ್ರೆ, ಇವ್ರ ಜಗಳದಲ್ಲಿ ನಾವು ತಗೊಳಕೊಂಡಿದ್ದೀವ ರೀ, ಹಾಗಾದರೆ ಏನು ರೀ ಮಾಡೋದು ಅಂದರೆ, ನೋಡೋಣ ಬೊಮ್ಮ, ಏನೋ ಒಂದು ಆಗಲಿ ಅತ್ತಗೆ, ಅರ್ಧ ಗಂಟೆಲಿ ಹೇಗಾದರೂ ಮಾಡಿ ಗಾಡಿ ಹುಡ್ಕೊಂಡು ಹೋಗಬೇಕು ನಾವು ಅಂತ ಹೇಳ್ಬಿಟ್ಟು ಸೂರ್ಯ ಮತ್ತು ಮೀನಾ ಅಲ್ಲಿಂದ ಹೊರಡ್ತಾರೆ. ಇನ್ನು
ಗೊರಿಲ್ಲಾ ಮತ್ತು ಚೇತನ ಇಬ್ಬರು ಗಾಡಿ ಹತ್ರ ನಿಂತಿರ್ತಾರೆ. ನಾನು ಚೇತನ ಮೆಸೇಜ್ನ ನೋಡ್ಬಿಟ್ಟು ಸೂರ್ಯ ಏನೋ ಮೆಸೇಜ್ ಹಾಕಿದ್ದಾನೆ, ವಾಯ್ಸ್ ಮೆಸೇಜ್ ಹಾಕಿದ್ದಾನೆ ಗ್ರೂಪಲ್ಲಿ, ನೋಡೋಣ ಅಂದ್ಬಿಟ್ಟು ಫೋಟೋನ ಹಾಕಿದ್ದಾನೆ, ಏನೋ ಗಾಡಿ ಫೋಟೋ ಬೇರೆ ಹಾಕಿದ್ದಾನೆ ಅಂತ ಹೇಳ್ಬಿಟ್ಟು ನೋಡ್ತಾರೆ ಗೊರಿಲ್ಲಾ. ಮತ್ತು ಕಣ ಗ್ರೂಪಲ್ಲಿ ಬಂದಿದ್ದೆ ಅಂದ್ಬಿಟ್ಟು ಗೊರಿಲ್ಲನ ತೆಗೆದು ನೋಡ್ತಾನೆ. ಇವಂದೇನು ಹಿಂಗಾಗ್ಬಿಟ್ಟಿದ್ಯಲ್ಲೋ, ಎಲ್ಲೇ ಇದೆ ಗಾಡಿ, ಫಸ್ಟ್ ಹುಡ್ಕೋಣ ನಡಿಯೋ ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಇನ್ನು ಆಟೋದವರು ಎಲ್ಲರೂ ಫೋಟೋ ಮತ್ತು ರೆಕಾರ್ಡಿಂಗ ನೋಡಿಬಿಟ್ಟು ಆ ಗಾಡಿನ ಹುಡ್ಕೋಕ್ಕೆ ಅಂತ ಆಟೋದವರು ಕೂಡ ಹೊರಡ್ತಾರೆ. ಆಗ ಆಟೋ ಡ್ರೈವರ್ ಒಬ್ಬರು ಆ ಮೆಸೇಜ್ನ ನೋಡೋಕ್ಕೆ ಅಂತ ಹೋಗೋ ಟೈಮ್ ಕರೆಕ್ಟಾಗಿ ಆ ಹೂನಾರ ತುಂಬಿರೋ ಗಾಡಿ ಅದೇ ರೋಡಲ್ಲಿ ಬರ್ತಾ ಇರುತ್ತೆ. ಆ ಡ್ರೈವರ್ ಅದನ್ನು ನೋಡಿಬಿಟ್ಟು ಇದೇ ಗಾಡಿ ಅಲ್ವಾ, ನಂಬರ್ ಪ್ಲೇಟ್ ನೋಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಂಬರ್ ಪ್ಲೇಟ್ನ ನೋಡೋಗ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಆಟೋದಲ್ಲಿ ಕೂತ್ಕೊಂಡು ಆ ಗಾಡಿನ ಫಾಲೋ ಮಾಡಿಕೊಂಡು ಹೊರಡ್ತಾ ಇರ್ತಾರೆ. ಆಗ ಸೂರ್ಯಂಗೆ ಫೋನ್ ಮಾಡ್ತಾರೆ. ಫೋನ್ ಮಾಡೋಕ್ಕೆ ಮುಂಚೆ ಇಲ್ಲಿ ಸೂರ್ಯ ಮೀನನ ಹತ್ರ ಹೇಳ್ತಿರ್ತಾನೆ, ಈಗ ಏನೇ ಮಾಡೋದು, ಆಟೋ ಏನಾದ್ರು ಗಾಡಿ ಏನಾದರೂ ಸಿಕ್ಕಿಲ್ಲ ಅಂದರೆ ಆ MLA ಕಡೆಯವರು ನಮ್ಮನ್ನ ಬದುಕಕ್ಕೆ ಬಿಡಲ್ಲ, ಏನು ಮಾಡೋದು ಅಂತ ತಲೆಗೆ ಎಟ್ಟೋಗ್ಬಿಟ್ಟಿದೆ ಆ ಗಾಡಿ ಸಿಕ್ಕಿಲ್ಲ ಅಂದರೆ ಅಂತ ಹೇಳ್ಬೇಕಾದ್ರೆ ಮೀನಾ ಏನು ಯೋಚನೆ ಮಾಡಿಬಿಡಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಸಮಯಕ್ಕೆ ಸರಿಯಾಗಿ ಡ್ರೈವರು ಫೋನ್ ಮಾಡ್ತಾರೆ, ಆಟೋ ಡ್ರೈವರ್ ಸೂರ್ಯಂಗೆ. ಆಗ ಸೂರ್ಯ ಎಲ್ಲಿದ್ದೀಯಪ್ಪ ನೀನು ಕಳಿಸಿರೋ ಫೋಟೋದ ಗಾಡಿ ಇದೇ ರೋಡಲ್ಲಿ ಹೋಗ್ತಾ ಇತ್ತು, ನಾನು ಫಾಲೋ ಮಾಡಿಕೊಂಡು ಬರ್ತಾಯಿದ್ದೀನಿ ಅಂತ ಹೇಳ್ತಾನೆ. ಅಣ್ಣ ಸರಿ ಅಣ್ಣ, ನೀವು ಫಾಲೋ ಮಾಡ್ತಾಯಿರಿ, ಹಂಗೆ ಲೈವ್ ಲೊಕೇಶನ್ ಹಾಕ್ಬಿಡಿ ಅಣ್ಣ, ನಾನು ಬರ್ತೀನಿ ಹಿಂದೆನೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿ ಕಣಪ್ಪ ಕಳಿಸ್ತೀನಿ ಲೈವ್ ಲೊಕೇಶನು, ಬಂದ್ಬಿಡು ಬೇಗ ನೀನು ಅಂತ ಹೇಳ್ಬಿಟ್ಟು ಲೊಕೇಶನ್ನ ಕಳಿಸ್ತಾರೆ. ಆಗ ಮೀನಾ ಏನಾಯ್ತವ್ರಿ ಅಂತ ಹೇಳಿದ್ರೆ, ಆಗ ರೋಡಲ್ಲಿ ಆ ಗಾಡಿ ಹೋಯ್ತಾ ಇದ್ದ ಆಟೋದವನು ಒಬ್ಬರು ನೋಡಿಬಿಟ್ಟು ಫಾಲೋ ಮಾಡ್ತಿದ್ದಾರಂತೆ. ಮೀನಾ ಬಾ ಬೇಗ ಕುತ್ಕೊ ಹೊರಡೋಣ ಅಂತ ಹೇಳ್ಬಿಟ್ಟು ಮೀನನ್ನು ಕುಂಡ್ರಿಸ್ಕೊಂಡು ಸೂರ್ಯ ಹೊರಡ್ತಾನೆ. ಲೈವ್ ಲೊಕೇಶನ್ ಬಂದ ತಕ್ಷಣ ಅದೇ ರೋಡಲ್ಲಿ ಸೂರ್ಯ ಹೊರಡ್ತಾನೆ ಆ ಗಾಡಿನ ಫಾಲೋ ಮಾಡೋಕ್ಕೆ ಅಂತ. ಸ್ವಲ್ಪ ಸಮಯದ ನಂತರ ಆ ಹೂನಾರ ತುಂಬಿರೋ ಗಾಡಿ ಹಿಂದೆನೇ ಸೂರ್ಯನು ಬರ್ತಾನೆ. ಎರಡು ಗಾಡಿಗಳು ಹೂನಾರ ತುಂಬಿರೋ ಗಾಡಿನ ಫಾಲೋ ಮಾಡಿಕೊಂಡು ಬಂದು ಒಂದು ಔಟ್ಸ್ಕರ್ಟಿಂಗ್ ಏರಿಯಾದಲ್ಲಿ ಯಾರು ಇಲ್ದಿರೋ ಜಾಗದಲ್ಲಿ ಆ ಸೂರ್ಯ ಬಂದು ಆ ಗಾಡಿನ ಅಡ್ಡ ಹಾಕ್ತಾನೆ. ಹಿಂದೆಗಡೆನೇ ಸುಬ್ಬನ ಹುಡುಗರು ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ ಬೈಕಲ್ಲಿ. ಡ್ರೈವರ್ನ ಸೂರ್ಯ ಎಳೆದುಕೊಂಡು ಈಚೆ ಹೊಡಿಯೋಕ್ಕೆ ಅಂದ್ಬಿಟ್ಟು ಎಳೆದು ಹಾಕ್ಬಿಟ್ಟು ಹೊಡಿತಾ ಇರ್ತಾನೆ. ಇಲ್ಲಿಗೆ ಪಾರ್ಟ್ 1 ಎಪಿಸೋಡ್ನ ಮುಗಿಸ್ತಿದ್ದೀವಿ, ಮತ್ತು ಪಾರ್ಟ್ 2 ಹಾಕ್ತೀವಿ, ಕಾಯ್ತಾಯಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಾಚ್ ಮಾಡ್ತಾಯಿರಿ ಗಾಯ್ಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ.